ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಲಿತಾ ಚಂದ್ರು ಯೂಟ್ಯೂಬ್ ಚಾನಲ್. ಮಿರ್ಚಿ ಬಜ್ಜಿ ಹಾಕ್ತಾಯಿದ್ದೀನಿ. ಬೇಕಾಗಿರುವಂಥ ಐಟಮ್ಸ್ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಸೋಡಾ, ನೀರು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಫಸ್ಟೇ ನಾನು. ಇವಾಗ ಆಯಿಲ್ ಬಿಸಿ ಆಗಿದೆ. ಅದರಲ್ಲಿ ಮಿರ್ಚಿ ಬಜ್ಜಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತಗೊಂಡು ಹಾಕ್ಕೊತಾ ಇದ್ದೀನಿ. ಆಯಿಲಲ್ಲಿ ಡೀಪ್ ಫ್ರೈ ಆಗಬೇಕಿದು. ಇದು ಗೋಲ್ಡನ್ ಕಲರ್ ಬರೋ ತನಕ ಹಾಕ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರೋ ತನಕ ಆಯಿಲಲ್ಲಿ ಇರಬೇಕು. ಮತ್ತು ಹಾಕಿದ ತಕ್ಷಣ ಅದು ಕದಲಿಸ್ಬಾರ್ದು. ಒಂದು 2 ಮಿನಿಟ್ಸ್ ಬಿಟ್ಕೊಂಡು ಇನ್ನೊಂದು ಸೈಡ್ಗೆ ತಿರ್ಸ್ಕೋಬೇಕು. ಹಾಕ್ಕೊಂಡಿದ್ದೀನಿ. ಫಸ್ಟ್ ಸಿಮ್ಮಲ್ಲಿ ಇಟ್ಕೊಂಡಿದ್ನಲ್ಲ, ಇವಾಗ ಹೈಯಲ್ಲಿ ಇಟ್ಟಿದ್ದೀನಿ. ಮಿರ್ಚಿ ಬಜ್ಜಿ ಅಂದರೆ ಯಾರಿಗಿಷ್ಟ ಕಾಮೆಂಟ್ ಮಾಡಿ. ಇವಾಗ ಇನ್ನೊಂದು ಸೈಡ್ಗೆ ತಿರ್ಸ್ಕೊಳ್ತಾ ಇದ್ದೀನಿ. ನೋಡಿ, ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ಥರ ಗೋಲ್ಡನ್ ಕಲರ್ ಬಂದಾಗ ತೆಗಿಬೇಕು. ಬಂದಿದೆ ಗೋಲ್ಡನ್ ಕಲರು. ಇವಾಗ ಎತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಎತ್ಕೊತಾ ಇದ್ದೀನಿ. ಆಯಿಲ್ ಇರುತ್ತಲ್ಲ, ಸ್ವಲ್ಪ ಒಂದು 2 ಟೈಮ್ಸ್ ಆ ಥರ ಕೈ ಆಡಿಸ್ಬೇಕು ಮೇಲೆ ಕೆಳಗಡೆ. ಆವಾಗ ಆಯಿಲೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಆ ಚಿಕ್ಕ ಚಿಕ್ಕ ಪುಡಿ ಪುಡಿ ಇರುತ್ತಲ್ಲ, ಅದನ್ನು ತೆಗೆದಾಕಬೇಕು ಆಯಿಲಿಂದ ನೀಟಾಗಿ ಎಲ್ಲದನ್ನು. ಇವಾಗ ಮತ್ತೆ ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ. ನೋಡಿ, ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಮತ್ತೆ ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ. ಇದು ಡೀಪ್ ಫ್ರೈ ಆಗ್ತಾ ಇದೆ. ಇದಾಗೋಷ್ಟರಲ್ಲಿ
ಅವು ಇದರಲ್ಲಿ ಸ್ಟಫ್ ಈರುಳ್ಳಿ ಮತ್ತು ಟೊಮೊಟೊ ಇಟ್ಕೊಳ್ಳೋಣ. ಇದರಲ್ಲಿ ನಿಂಬೆ ರಸ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಸ್ಟಫ್ ಮಾಡ್ಕೊಂಡು ಇಟ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರ್ಯಾರಿಗೆಲ್ಲ ಈ ಥರ ಇಷ್ಟ. ಈ ಥರ ಕಟ್ ಮಾಡಿ ಓಪನ್ ಮಾಡಿ ಆನಿಯನ್ನು ಟೊಮೊಟೊ ಇಟ್ಕೋಬೇಕು. ರೆಡಿಯಾಗಿದೆ ಟೇಸ್ಟಿಯಾದ ಮಿರ್ಚಿ ಬಜ್ಜಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ. ಬಾಣಲೆಯಲ್ಲಿ ಇನ್ನೂ ಇದೆಯಲ್ಲ ಮಿರ್ಚಿ, ಅದನ್ನ ತೆಗೆದುಬಿಡ್ತೀನಿ ಫಸ್ಟು. ಆಹಾ, ಸೂಪರಾಗಿದೆಯಲ್ಲ. ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರಾಗಿದೆ, ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಯಾವ ಥರ ಇದೆ ಅಂತೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ